ಸೂಸೈಡ್ಗೂ ಮುನ್ನ ತಾಯಿ ಜೊತೆ ಮಾತಾಡಬೇಕು ಅಂತಿದ್ರಂತೆ ರಾಯ್. ಸೂಸೈಡ್ಗೂ ಮುನ್ನ ತನ್ನ ತಾಯಿ ಜೊತೆ ಮಾತಾಡಬೇಕು ಅಂತ ಕೇಳಿದ್ರಂತೆ. IT ರೇಡ್ ವೇಳೆಯೇ ತಮ್ಮ ಚೇಂಬರ್ಗೆ ರಾಯ್ ಹೋಗ್ತಾರೆ. ವೇಳೆ ಒಳಗೆ ಯಾರನ್ನು ಬಿಡಬೇಡ ಅಂತ ಗನ್ಮನಿಗೆ ಹೇಳಿದ್ರು ಅನ್ನೋ ಮಾಹಿತಿ ಇದೆ. ಬಳಿಕ 30 ನಿಮಿಷದ ಆದ ನಂತರ ಹೋಗಿ ಬಾಗಿಲನ್ನ ತಟ್ಟಿದ್ರೆ MD ಜೋಸೆಫ್ ಅವರು ಒಳಗಿಂದಲೇ ಬಾಗಿಲನ್ನ ಲಾಕ್ ಮಾಡ್ಕೊಂಡಿದ್ರಂತೆ. ಬಳಿಕ ಚೇಂಬರ್ ಬಾಗಿಲು ಒಡೆದು ಸಿಬ್ಬಂದಿ ಹೋಗ್ತಾರೆ. ಒಳಗಡೆ ಕುರ್ಚಿಯ ಮೇಲೆ ರಕ್ತದ ಮಡುವಿನಲ್ಲಿ ರಾಯ್ ಕೂತಿರ್ತಾರೆ. ನಾಡಿ ಮಿಡಿತವನ್ನ ಪರೀಕ್ಷಿಸಿದಾಗ ಈಸ್ ನೋ ಮೋರ್ ಅನ್ನೋದು ಗೊತ್ತಾಗುತ್ತೆ. ಪೊಲೀಸರಿಗೆ ಕೊಟ್ಟಿರುವ ದೂರಿನಲ್ಲಿ ಜೋಸೆಫ್ ಅಂದರೆ ಅಲ್ಲಿ ಕೆಲಸಕ್ಕಿದ್ದಂಥವರು ಉಲ್ಲೇಖ ಮಾಡಿರುವ ಅಂಶಗಳಿದು. ಸದ್ಯ ರಾಯ್ ಅವರ ಫೋನ್ಗಳನ್ನು, ಐಫೋನ್ ಮತ್ತು ಆಂಡ್ರಾಯ್ಡ್ ಫೋನ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. 2 ಮೊಬೈಲ್ಗಳಿಗೆ ಪಾಸ್ವರ್ಡ್ ಇಟ್ಟಿದ್ದಾರೆ ಉದ್ಯಮಿ. ಇದು ನೀವು FSL ಕಳಿಸಿದ್ರು ಅಥವಾ ನಮ್ಮ ಪಾಸ್ವರ್ಡ್ ತೆಗೆಸುವಂತಹ ವಿಚಾರ ಸ್ವಲ್ಪ ಟಫ್ ಆಗ್ಬೋದು. ಬಿಕಾಸ್ ಸೆಕ್ಯೂರಿಟಿ ಪರ್ಪಸ್ಸೇ ಆಲ್ಮೋಸ್ಟ್ ಐಫೋನ್ ಅಂತ ಹೋಗ್ತಾ ಇರ್ತಾರೆ ಬಿಸ್ನೆಸ್ ಮೆನ್ಗಳೆಲ್ಲ. ಸೊ ಅವರು ಸಂಸ್ಥೆಯ ಕಡೆಯಿಂದ ಅದಕ್ಕೆ ಪರ್ಮಿಷನ್ ಎಲ್ಲ ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ ಇಂಥ ವಿಚಾರಗಳಲ್ಲಿ. ಕಾದ್ ನೋಡೋಣ ಅದೇನೇನು ಅಂತ. ಯಾಕಂದರೆ ಫೋನ್ ಬಹಳ ಪ್ರಮುಖ ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಪರಿಣಮಿಸುತ್ತೆ. ಬಿಕಾಸ್ ಲಾಸ್ಟ್ ಕಾಲ್ ಯಾರಿಗೆ ಹೋಗಿತ್ತು, ಏನು ಮಾತಾಡಿದ್ದಾರೆ ಅಂತ ತನಿಖೆಗೆ ಅದು ಬಹಳ ಮಹತ್ವ ಇರುವಂತಹ ವಿಚಾರ. ಬಟ್ ಅರ್ಧ ಗಂಟೆ ಆದಮೇಲೆ ಜೋಸೆಫ್ ಅನ್ನೋರು ಬಾಗಿಲನ್ನ ತಟ್ತಾರೆ, ತೆಗಿಯಲ್ಲ. ಆಮೇಲೆ ಒಡ್ಕೊಂಡು ಒಳಗೆ ಹೋಗ್ತಾರೆ ಅಂದಾಗ ಸೌಂಡ ಕೇಳಿಸ್ಲೇ ಇಲ್ವಾ? ಹಾಗಾದ್ರೆ ಗೊತ್ತಿಲ್ಲ. ಅದಾದ್ಮೇಲೆ ಇನ್ನೊಂದು ಏನು ಅಂದ್ರೆ, ಇವರ ಆಫೀಸ್ನಿಂದ ಸುಮಾರು 10-10.5 ಕಿಲೋಮೀಟರ್ ದೂರದಲ್ಲಿರುವ ಆಸ್ಪತ್ರೆ ಕರೆದುಕೊಂಡು ಹೋಗಿದ್ದಾರೆ. ಹತ್ತಿರದಲ್ಲೇ ಇದ್ದ ಆಸ್ಪತ್ರೆಗೆ ತಕ್ಷಣಕ್ಕೆ ಯಾಕೆ ಕರ್ಕೊಂಡು ಹೋಗ್ಲಿಲ್ಲ ಅನ್ನುವಂತಹ ಅನುಮಾನ ಕೂಡ ಸದ್ಯಕ್ಕಿದೆ. ಕಾದ್ ನೋಡೋಣ. ಇಲ್ಲ, ನಮಗೆ ನಾವು ತತ್ಕ್ಷಣ ಒಂದು SITಯನ್ನು ಕಾನ್ಸ್ಟಿಟ್ಯೂಟ್ ಮಾಡಿದ್ದೇವೆ. ಜಾಯಿಂಟ್ ಕಮಿಷನರ್ ಅವರ ನೇತೃತ್ವದಲ್ಲಿ ಒಬ್ಬರು DCP ಮತ್ತು ಇನ್ನೂ ಕೆಲವರು ACPಗಳನ್ನೆಲ್ಲ ನೇಮಕ ಮಾಡಿ ಒಂದು SITಯನ್ನು ಮಾಡಿದ್ದೇವೆ. ಇಮಿಡಿಯೇಟಾಗಿ ಇದರ ಹಿಂದೆ ಮುಂದೆ ಏನಿದೆ, ಯಾವ ರೀತಿ ಯಾಕಾಯಿತು, ಅವರು ಏನಾದರೂ ಕೂಡ ಸಮಸ್ಯೆಗಳಿಂದ ಇದ್ರಾ ಅಥವಾ IT ಬಂದು IT ರೇಡ್ ಆಯಿತು. ಡಿಸೆಂಬರಲ್ಲೇ IT ರೇಡ್ ಆಗಿರೋದು. ಅದಾದಮೇಲೆ ಅವ್ರಿಗೆ ಯಾವ ರೀತಿ ಮತ್ತೆ ಏನಾದರೂ ಕೂಡ ಬೇರೆ ಬೇರೆ ಕಾರಣಗಳಿತ್ತ, ಇದನ್ನೆಲ್ಲ ನಾವು ಅವರು ಜಾಯಿಂಟ್ ಕಮಿಷನರ್ ನೇತೃತ್ವದಲ್ಲಿ ಪರಿಶೀಲನೆ ಮಾಡ್ತಾರೆ SIT. ಈಗ 3 ದಿವಸದಿಂದ ಇನ್ಕಮ್ ಟ್ಯಾಕ್ಸ್ ರೇಡ್ ನಡೀತಾ ಇತ್ತು. ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ರು. 28ನೇ ತಾರೀಕು ಬಂದಿದ್ದಾರೆ. 28, 29, ನಿನ್ನೆ 30. ನಿನ್ನೆ ಬೆಳಗ್ಗೆ 10:40ಕ್ಕೆ ನನಗೆ ಫೋನ್ ಮಾಡಿದ್ರು ಪುಕೆಟಿಗೆ. ನನಗೆ ಪ್ರೆಷರ್ ಇದೆ ಇನ್ಕಮ್ ಟ್ಯಾಕ್ಸಿಂದ, ನೀನು ಯಾವಾಗ ವಾಪಸ್ ಬರ್ತೀಯ ಅಂದರು. ನಾನು ಇವತ್ತು ಸಂಜೆ 7 ಗಂಟೆಗೆ ಬರ್ತೀನಿ ಅಂತ ಹೇಳಿದೆ. ಬಟ್ ಅಷ್ಟರಲ್ಲಿ ಅವರಿಲ್ಲ, ಹೋಗಿದ್ದಾರೆ. ಏನು ಪ್ರೆಷರ್ ಅಂತ ಏನು ಹೇಳಲಿಲ್ಲ. ಬಾ ಮಾತಾಡೋಣ ಅಂತ ಹೇಳಿದರು. ಅದು ಏನು ಅಂತ ನನಗೂ ಗೊತ್ತಿಲ್ಲ. ಇಲ್ಲ, ನನಗೆ ಮಾಡಿದ್ದು 10:40ಕ್ಕೆ ಬೆಳಗ್ಗೆ 2 ಸತಿ ಮಾಡಿದ್ರು. ಅಷ್ಟು ಬಿಟ್ಟರೆ ಬೇರೆ ಏನು ಮಾತಾಡಿಲ್ಲ. IT ಆಫೀಸರ್ಸ್ ಹರಾಸ್ಮೆಂಟ್ ನಡೀತಾ ಇದೆ ಅಂತ ನನಗೆ 3 ದಿವಸದಿಂದ ಹೇಳ್ತಾರೆ. 1 ತಿಂಗಳಿಂದ ಹೇಳ್ತಾ ಇದ್ದಾರೆ. 1 ತಿಂಗಳಿಂದ ಹೇಳ್ತಾ ಇದ್ದಾರೆ. ಹೌದು. ಯಾಕಂದರೆ ಅದು ಡಿಸೆಂಬರ್ 3ನೇ ತಾರೀಕಿಂದ 6ನೇ ತಾರೀಕುವರೆಗೆ ಇದ್ದರು. ಅವರು ಡಾಕ್ಯುಮೆಂಟ್ಸ್ ಕಲೆಕ್ಟ್ ಮಾಡಿದ್ದಾರೆ. ಮೊನ್ನೆ ಇನ್ವೆಸ್ಟಿಗೇಷನ್ಗೆ ಅಂತ ಕರೆಸ್ಕೊಂಡಿದ್ದಾರೆ. ಆಗ ಏನು ಟೆನ್ಷನ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ. ಅವರು ಯಾರವರು ಮಿಸ್ಟರ್ ಕೃಷ್ಣ ಪ್ರಸಾದ್ ಅಂತ IRS ಅಡಿಷನಲ್ ಕಮಿಷನರ್ ಆಫ್ ಇನ್ಕಮ್ ಟ್ಯಾಕ್ಸ್ ಫ್ರಮ್ ಕೊಚ್ಚಿ ಅವರಿದ್ದರು. ಏನು ಮಾತಾಡಿದ್ರು ಅಂತ ನಂಗೆ ಗೊತ್ತಿಲ್ಲ. ಅವ್ರನ್ನ ಕೇಳಿದ್ರೆ ನಿಮ್ಗೆ ಹೇಳ್ಬೋದು ಏನು ಕ್ವಶನ್ಸ್ ಆಯಿತು ಏನು ಅಂತ.
ಜೋಸೆಫ್ ಅವರು ಎಲ್ಲೂ ಅಲಿಗೇಷನ್ ಮಾಡಿಲ್ಲ, ಯಾರ ಮೇಲೂ ಅಲಿಗೇಷನ್ ಮಾಡಿಲ್ಲ. ಅಲ್ಲ ರೀ, ಈಗ ನಾನು ಇನ್ನೇನು ಹೇಳಲಿ, ನನಗೆ ಬೇರೆ ಯಾವ್ದು ವಿಷಯ ಹೇಳಲಿಲ್ಲ, ನಾನು ಅವ್ರ ಮೇಲೇನೆ ಹೇಳ್ಬೇಕಲ್ಲ.